ಬದುಕನ್ನು ಬದುಕಿದಂಥವರು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ ಕೊನೆಯ ಗಳಿಗೆಯವರೆಗೂ ಕೂಡ ಮಕ್ಕಳ ಚಿಂತನೆ, ಸಮಾಜ ಚಿಂತನೆಯನ್ನು ಬಯಸಿದಂಥ ಒಬ್ಬ ಶ್ರೇಷ್ಠ ಸಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಬದುಕನ್ನು ದಾಸೋಹಕ್ಕಾಗಿಯೇ ಕಳೆದರು. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಜಲಚರ ಕೇಕೆ ತೆಪ್ಪದ ಹಂಗು, ವಿಹಂಗ ಕೇಕೆ ಅಡಿವಜ್ಜೆಯ ಮೆಟ್ಟು, ಜೇನಿಗೇಕೆ ಮೇಲಪ್ಪ ಸಿಹಿ, ದಾಸೋಹವನರಿತು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ, ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದಲ್ಲಿ. ಅವ್ರು ಹೇಳ್ತಾರೆ, ಹೇಗೆ ಮೀನು ಏನು ಹೊಳೆಯಲ್ಲಿ ತನ್ನ ಜೀವನವನ್ನು ಕಳೀತದಲ್ಲ, ಅದಕ್ಕೇನಾದರೂ ಈಜು ಕಲಿಸುವಂಥ ಅವಶ್ಯಕತೆ ಇದೆಯಾ? ಅದಕ್ಕೇನಾದರೂ ತೆಪ್ಪ ಬೇಕಾ ದಾಟಲಿಕ್ಕೆ? ಅವಶ್ಯಕತೆ ಇಲ್ಲ, ಅದು ಸಹಜ ಗುಣ. ಅದು ಹಾಗೆಯೇ ಹಾರುವಂಥ ಹಕ್ಕಿಗೆ ಮೇಲೆ ಹತ್ತಲಿಕ್ಕೆ ಏಣಿ ಅವಶ್ಯಕತೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಅದು ಅದರ ಸಹಜ ಗುಣ. ಇನ್ನು ಜೇನುತುಪ್ಪ ಇರ್ತೈತಿ, ಜೇನುತುಪ್ಪಕ್ಕೆ ಮತ್ತೆ ಹೊಳ್ಳಿ ನಾವೇನಾದರೂ ಸಿಹಿಯನ್ನು ಸೇರಿಸುವಂಥ ಅಗತ್ಯತೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಹಾಗೆ ಯಾರು ದಾಸೋಹವನ್ನು ಮಾಡ್ತಾರೋ ಅವರಿಗೆ ಮತ್ತೊಂದು ಪೂಜೆಯನ್ನು ಮಾಡ್ಕೊಂಡು ಕುದುರುವಂಥ ಅವಶ್ಯಕತೆ ಇಲ್ಲ. ಭಗವಂತ ಪೂಜೆ ಮಾಡಿದ್ರೇ ಒಲಿತಾನೆ ಅನ್ನುವಂಥದ್ದಿಲ್ಲ. ದಾಸೋಹವನ್ನು ಮಾಡಿದರೆ ಸಾಕು, ಅಲ್ಲಿ ಭಗವಂತನ ಪೂಜೆ ಮಾಡಿದಷ್ಟೇ ಶ್ರೇಷ್ಠವಾಗಿರುವಂಥ ಶ್ರೇಯಸ್ಸು ಆತನಿಗೆ ಸಲ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿ ಶರಣರು ಹೇಳ್ತಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಹಸ್ರ ಸಂಖ್ಯೆಯ ಮಕ್ಕಳಿಗೆ ನಿತ್ಯವೂ ಕೂಡ ದಾಸೋಹವನ್ನು ಮಾಡ್ತಾ ಸುಮಾರು 10,000 ವಿದ್ಯಾರ್ಥಿಗಳು ನಿತ್ಯವೂ ಕೂಡ ಅಲ್ಲಿ ದಾಸೋಹವನ್ನು ಮಾಡೋದಿರ್ಬೋದು. ಜೊತೆಗೆ ಬಂದಿರುವಂಥ ಭಕ್ತರಿಗೆ ಅಲ್ಲಿ ದಾಸೋಹದ ಕೈಂಕರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥವರು ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರು. ಆ ಹಿನ್ನೆಲೆಯಲ್ಲಿ ಅವರ ಒಂದು ಪುಣ್ಯ ಸ್ಮರಣೆಯನ್ನು ದಾಸೋಹದ ದಿನ ಅಂತ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಅರ್ಥಪೂರ್ಣ ಅನ್ನುವಂಥದ್ದು. ಅಂತಹ ದಾಸೋಹಿಗಳ ಒಂದು ಪುಣ್ಯ ಸ್ಮರಣೆಯನ್ನು ನಮ್ಮ ವೀರಣ್ಣ ಹೋಟೆಲ್ನ ಜಗದೀಶ್ ಅವರು ಅದನ್ನು ತನ್ನ ಕಾಯಕದಿಂದ ಬಂದಿರುವಂಥದ್ದನ್ನು, ಸುಮ್ಮನೆ ಎಲ್ಲೋ ಬಂದಿರುವಂಥದ್ದು ಮೋಸದ ದುಡ್ಡಿನಿಂದ ದಾಸೋಹ ಅಲ್ಲ, ತಾನು ಕಷ್ಟಪಟ್ಟು ದುಡಿದು ಅದನ್ನು ಒಂದು ದಿನ ಅದಕ್ಕಾಗಿ ದಾಸೋಹಕ್ಕಾಗಿ ಸಮಾಜಕ್ಕಾಗಿ ಸಮರ್ಪಿಸಿಕೊಳ್ಳುವಂಥ ಒಂದು ಭಾವ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಅನ್ನುವಂಥದ್ದು. ಮತ್ತು ಅದು ಶಿವಕುಮಾರ ಮಹಾಸ್ವಾಮಿಗಳ ಆದರ್ಶ, ಬಸವಾದಿ ಶರಣರ ಆದರ್ಶದ ಮಾರ್ಗ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅಂತಹ ಜಗದೀಶ್ ಪರಿವಾರದವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಶಿವಕುಮಾರ ಮಹಾಸ್ವಾಮಿಗಳವರ ಆದರ್ಶವನ್ನು ನಮ್ಮೆಲ್ಲರೂ ಕೂಡ ವರ್ಷ ದಾಸೋಹ ಮಾಡುವುದರ ಮೂಲಕ ಮತ್ತೆ ನಮ್ಮೆಲ್ಲರಿಗೂ ನೆನಪು ಮಾಡಿಕೊಡ್ತಾ ಇರುವಂಥ ಆ ಎಲ್ಲ ಕುಟುಂಬ ಪರಿವಾರಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಿ ನನ್ನ ನುಡಿಗಳಿಗೆ ವಿರಾಮ ಕೊಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡ್ಕೊಳ್ತಾ, ಮಹಾಜಂಗಮ ಜ್ಯೋತಿಗಳಾದ ಕರ್ತು ಮುರುಗೇಶರನ್ನು, ಜಯದೇವ ಜಗದ್ರುಳವರನ್ನು, ಶಿವಕುಮಾರ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡ್ಕೊಳ್ತಾ, ಇವತ್ತು ನಮ್ಮ ಜಗದೀಶ್ ಅವರು ಜಯದೇವ ಜಗದ್ರುಳವರು ಹಾಗೂ ಶಿವಕುಮಾರ ಸ್ವಾಮೀಜಿಯವರ ಒಂದು ಪುಣ್ಯ ಸ್ಮರಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲರಿಗೂ ದರ್ಶನ ಆಶೀರ್ವಚನವನ್ನು ನೀಡಿರುವ ಆತ್ಮೀಯ ಪೂಜ್ಯರಾಗಿರುವಂತಹ ಶ್ರೀಮಣಿಪುರ ಮಹಾಂತ ಸ್ವಾಮೀಜಿಯವರು ಪೂಜ್ಯರ ಪಾದಕ್ಕೆ ಶರಣುಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಮಾಜಿ ಶಾಸಕರಾಗಿರುವಂಥ ರಾಮಪ್ಪನವರಲ್ಲಿಯೂ ಹಾಗೂ ಈ ದಾಸೋಹ ಸೇವೆಯನ್ನು ಮಾಡ್ತಿರುವಂಥ ಜಗದೀಶ್ ಅವರಲ್ಲಿಯೂ ಹಾಗೂ ಅವ್ರ ಜೊತೆಗೆ ಕೆಲಸವನ್ನು ಮಾಡ್ತಿರುವ ಶಿವಯೋಗಿಯವರು ಹಾಗೂ ಅವರ ಕುಟುಂಬ ವರ್ಗದವರು ಹಾಗೂ ಭಾಗವಹಿಸಿರುವ ಎಲ್ಲ ಶರಣೆಯರು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜಯದೇವ ಜಗದ್ರುಳವರು ಹಾಗೂ ಸಿದ್ಧಗಂಗಾ ಸ್ವಾಮೀಜಿಯವರು ಧಾರ್ಮಿಕ ಲೋಕದ ಅವರು ಧ್ರುವತಾರೆಗಳವರು. ಜಯದೇವ ಜಗದ್ರುಳವರು ಈ ನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಪ್ರಸಾದ ನಿಲಯದ ಒಂದು ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿದರು. ಅಂತಹ ಆದರ್ಶವನ್ನು ಅದನ್ನು ಹೆಮ್ಮರವಾಗಿ ಬೆಳೆಸಿದಂತಹ ಕೀರ್ತಿ ಅದು ಯಾರಿಗೆ ಸಲ್ಲುತ್ತೆ ಅಂದರೆ ಶಿವಕುಮಾರ ಸ್ವಾಮೀಜಿಯವರಿಗೆ ಸಲ್ಲುತ್ತೆ ಅನ್ನುವಂಥದ್ದು. 12ನೇ ಶತಮಾನದ ಬಸವಣ್ಣನವರು ತತ್ವಗಳಾಗಿರುವಂತಹ ಕಾಯಕ, ದಾಸೋಹ, ಸಮಾನತೆ, ಈ ಎಲ್ಲ ತತ್ವಗಳು ಎಲ್ಲಿ ಅನುಷ್ಠಾನಗೊಂಡಿದ್ದಾವೆ ಅಂದರೆ ನಾಡಿನ ಎಲ್ಲ ಕರ್ನಾಟಕದ ಲಿಂಗಾಯತ ಮಠಗಳಲ್ಲಿ ಅನುಷ್ಠಾನಗೊಂಡಿದ್ದಾವೆ ಅನ್ನುವಂಥದ್ದು.
ಅದೇ ಥರನಾದಂತಹ ಒಂದು ಬಡ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿ ಒಬ್ಬರಲ್ಲ ಇಬ್ಬರಲ್ಲ 100 ಅಲ್ಲ 200 ಅಲ್ಲ 1000 ಅಲ್ಲ 10,000 ವಿದ್ಯಾರ್ಥಿಗಳು ಇವತ್ತು 3 ಹೊತ್ತು ಅವರಿಗೆ ಪ್ರಸಾದವನ್ನು ಕೊಡ್ತಾರಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ ಅನ್ನುವಂಥ. ಮನೆಗೆ 5 ಜನ ಬಂದರೆ ಯಾರಾದರೂ ಗೆಸ್ಟ್ ಬಂದ್ರೆ ನಾವು ಚಾಪುಡಿ ಇತ್ತೋ ಬೇಳೆ ಇತ್ತೋ ಅಕ್ಕಿ ಇತ್ತೋ ಅಂತ ಯೋಚನೆ ಮಾಡೋಂಥ ಕಾಲದಲ್ಲಿ 16,000 ಜನಕ್ಕೆ 3 ಹೊತ್ತು ಊಟ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡದಾದಂತಹ ಸಾಧನೆ. ಇವತ್ತು ಅಲ್ಲೇನು ಓದಿ ಹೋಗಿದ್ದಾರೆ ಆ ವಿದ್ಯಾರ್ಥಿಗಳೇ ಆ ಮಠದ ಒಂದು ದಾಸೋಹದ ಖರ್ಚನ್ನು ವಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವರು ಅಮೇರಿಕದಲ್ಲಿನೂ ಅದಾರೆ, ಹೊರದೇಶಗಳಲ್ಲಿನೂ ಅದಾರೆ, ಜಿಲ್ಲಾಧಿಕಾರಿನೂ ಆಗಿದ್ದಾರೆ, IPS IAS ಎಲ್ಲ ಒಂದು ಉನ್ನತ ಹಂತಕ್ಕೆ ಹೋಗಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ದಾಸೋಹದ ಖರ್ಚನ್ನು ವಹಿಸಿಕೊಂಡು ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಒಂದು ಸಿದ್ಧಗಂಗಾ ಮಠದಲ್ಲಿ ಜಗದೀಶ್ ಅವರು ಓದಿ ಬಂದಿದ್ದಾರೆ. ಆ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಬಂದಿದ್ದಾರೆ. ಅವರ ಸ್ಮರಣೋತ್ಸವದ ಅಂಗವಾಗಿ ಅವರು ಇಲ್ಲಿ ತಾವು ಕಾಯಕವನ್ನು ಮಾಡ್ತಾ ಒಂದು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಮಠದ ಮಳಿಗೆಯಲ್ಲಿನೇ ಒಂದು ಊಟದ ಖಾನಾವಳಿಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಈಗ ಖಾನಾವಳಿ ಪ್ರಾರಂಭ ಮಾಡಿ 10 ವರ್ಷ ಆಗಿರ್ಬೋದು. ಸ್ವಾಮೀಜಿಯವರು ಲಿಂಗೈಕ್ಯರಾಗಿ 7 ವರ್ಷ ಆಯ್ತು. ಅದಕ್ಕೆ ಅಂಥ ಪುಣ್ಯಾತ್ಮರ ಮಠದಲ್ಲಿದ್ದು ನಾನು ಬದುಕನ್ನು ಕಟ್ಟಿಕೊಂಡಿದ್ದೀನಿ. ಅದಕ್ಕೆ ಅವರ ಸ್ಮರಣೆಗಾಗಿ, ಅವರ ಒಂದು ನೆನಪಿಗೋಸ್ಕರ ಮತ್ತು ಮುರುಘಾ ಮಠದ ಇದು ಶಾಖಾ ಮಠ ಆಗಿದ್ದರಿಂದ ಇಂಥ ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ನಾಡಿನಲ್ಲಿ ಪ್ರಾರಂಭ ಮಾಡಿದವರು ಜಯದೇವ ಜಗದ್ಗುರುಳವರು. ಜಯದೇವ ಜಗದ್ಗುರುಳವರ ಆಶೀರ್ವಾದವನ್ನು ಪಡ್ಕೊಂಡಿರೋರು ಶಿವಕುಮಾರ ಮಹಾಸ್ವಾಮಿಗಳವರು ಅನ್ನುವಂಥದ್ದು. ಶಿವಕುಮಾರ ಮಹಾಸ್ವಾಮಿಗಳು ಜಯದೇವ ಜಗದ್ಗುರುಳವರಿಗೆ ಬಹಳ ಭಕ್ತಿಯಿಂದ ನಡ್ಕೊಳ್ತಾ ಇದ್ದರು. ಅವತ್ತಿನ ಒಂದು ವೈಭವವನ್ನು ನೋಡಲಿಕ್ಕೇ ಸಂತೋಷ ಆಗತ್ತೆ ಅನ್ನುವಂಥ ಮಾತನ್ನು ನಮ್ಮ ಗುರುಗಳಿಗೆ ಅವರು ಹೇಳ್ತಾ ಇದ್ದರು ಅನ್ನುವಂಥದ್ದನ್ನು ನಮ್ಮ ಗುರುಗಳು ನೆನಪು ಮಾಡ್ಕೊತಾ ಇರ್ತಾರೆ. ಹಾಗಾಗಿ ಅಂತಹ ಒಂದು ಪುಣ್ಯಾತ್ಮರ ಸ್ಮರಣೋತ್ಸವವನ್ನು ಜಯದೇವ ಜಗದ್ಗುರುಳವರು ಹಾಗೂ ಶಿವಕುಮಾರ ಮಹಾಸ್ವಾಮಿಗಳು ಇವರಿಬ್ಬರು ತ್ರಿವಿಧ ದಾಸೋಹಿಗಳಂತಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ಅನ್ನದಾಸೋಹ, ಜ್ಞಾನ ದಾಸೋಹ ಮತ್ತು ಆಶ್ರಯ, ಇರಲಿಕ್ಕೆ ಆಶ್ರಯವನ್ನು ಕೊಡೋದಿದೆಯಲ್ಲ, ಅದು ಒಂದು ದಾಸೋಹನೇ. ಈ ರೀತಿಯಾಗಿ 3 ದಾಸೋಹವನ್ನು ಮಾಡಿದ್ರಿಂದ ಅವರು ತ್ರಿವಿಧ ದಾಸೋಹಿಗಳಂತ ಕರೆಸಿಕೊಂಡ್ರು. ಹಾಗಾಗಿ ಅಂತಹ ಪುಣ್ಯಾತ್ಮರ ಒಂದು ಸ್ಮರಣೋತ್ಸವವನ್ನು ಜಗದೀಶ್ ಅವರು ಏರ್ಪಡಿಸಿ ಇಲ್ಲಿ ಸಾವಿರಾರು ಜನರಿಗೆ ಅನ್ನದಾಸೋಹವನ್ನು ನೀಡುವಂಥದ್ದು. ಜ್ಞಾನದಾಸೋಹ ನಮ್ಮಂಥ ಸ್ವಾಮೀಜಿಯವ್ರನ್ನೂ ಕರೆಸಿ ಇಲ್ಲಿ ಒಂದು ಪಾದಪೂಜೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ದಾಸೋಹಕ್ಕೆ ಚಾಲನೆಯನ್ನು ನೀಡಿ ಮುಖ್ಯವಾಗಿ ಅವರ ಬಗ್ಗೆ ಒಂದು ಗುಣಗಾನವನ್ನು ಮಾಡುವಂಥದ್ದು, ಅವರ ಜೀವನ ಸಾಧನೆಯನ್ನು ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಇಂಥ ಒಳ್ಳೆಯ ಕಾರ್ಯವನ್ನು ಜಗದೀಶ್ ಅವರು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕರು ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಹಾಗೂ ನಿಮಗೆಲ್ಲರಿಗೂ ಬಸವಾದಿ ಪ್ರಮುಖರ ಆಶೀರ್ವಾದ, ಜಯದೇವ ಜಗದ್ಗುರುಳವರ ಶಿವಮೂರ್ತಿ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಶುಭವನ್ನು ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿಗಳು. ನಮಸ್ಕರಿಸುತ್ತಾ ಈ ದಿನ ನಮ್ಮ BJP ವೀರಣ್ಣ ಹೋಟೆಲ್ ನೀಲ್ಗುಂದ ವಂಶಸ್ಥರು ಅವರ ಒಂದು ಕುಟುಂಬದಿಂದ ನಾಡು ಕಂಡ ರಾಷ್ಟ್ರ ಕಂಡ ಶ್ರೇಷ್ಠ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಒಂದು 7ನೇ ವರ್ಷದ ಪುಣ್ಯಸ್ಮರಣೆ ಪ್ರತಿ ವರ್ಷನೂ ಕೂಡ ಈ ಒಂದು ನೀಲ್ಗುಂದ ಕುಟುಂಬದವರು ಮಾಡ್ಕೊಂತ ಬಂದಿದ್ದಾರೆ. ಈ ಒಂದು ದಾಸೋಹದ ಒಂದು ಚಾಲನೆಯನ್ನು ಆಶೀರ್ವಾದ ಮಾಡಲಿಕ್ಕೆ ನಮ್ಮ ತಿಪ್ಪೈಕೊಪ್ಪದ ಅಜ್ಜನವರು ಬಂದಿದ್ದಾರೆ ಮತ್ತು ನಮ್ಮ ಬಸವಪ್ರಭಾ ಗುರುಗಳು ಬಂದಿದ್ದಾರೆ. ಈಗಾಗಲೇ ಒಂದು ಗೌರವ ಸಮರ್ಪಣೆ ಆಶೀರ್ವಾದವನ್ನು ನೀಡಿದ್ದಾರೆ. ಈ ಒಂದು ಕುಟುಂಬ ಪ್ರತಿ ವರ್ಷವೂ ಕೂಡ ಈ ಒಂದು ದಾಸೋಹ ಮಾಡ್ಕೊತ ಬಂದಿರೋದು ನಿಜಕ್ಕೂ ಕೂಡ ಇಲ್ಲಿ
ಯಾವುದೇ ಒಂದು ಫಲಾಕ್ಷ ಬೇಡದೆ ಯಾವ್ದೊಬ್ಬರು ಸಹಾಯ ತಾರದೆ ಅವರ ಕುಟುಂಬದವರೇ ಒಂದು ಮಾಡ್ಕೊಂತ ಬಂದಿರೋದು ನಿಜಕ್ಕೂ ಕೂಡ ತುಂಬ ಶ್ಲಾಘನೀಯವಾದದ್ದು. ಕಾರಣ ಇಷ್ಟೇ, ಅವರು ಕೂಡ ನಮ್ಮ ಶೋಭಮ್ಮ ಮತ್ತು ಜಗ್ಗಣ್ಣ ದಂಪತಿಗಳು ಕೂಡ ಹಳೆ ವಿದ್ಯಾರ್ಥಿಗಳು. ಜಗ್ಗಣ್ಣ ಅಲ್ಲಿನ ಓದಿರ್ತಕ್ಕಂಥ ವಿದ್ಯಾರ್ಥಿ ಆಗಿರೋದ್ರಿಂದ ಅವರು ಕೂಡ ಶೋಭಮ್ಮನವರು ಕೂಡ ಹೆಚ್ಚಿನ ಶಿಕ್ಷಣವನ್ನು ಪಡೆದಿದ್ದಾರೆ. ಈ ಒಂದು ದಾಸೋಹವನ್ನು ನಿಜಕ್ಕೂ ಕೂಡ ಎಲ್ಲ ದಾನದಲ್ಲಿ ಶ್ರೇಷ್ಠ ದಾನ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಏನು ಅನ್ನದಾನ, ಈ ಒಂದು ಪ್ರಸಾದ ದಾನವನ್ನು ಮಾಡ್ಕೊಂತ ಬಂದಿದ್ದಾರೆ. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಈ ಒಂದು ಅನ್ನದಾನ ಪ್ರತಿನಿತ್ಯನೂ ಪ್ರತಿಯೊಬ್ಬರು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಕೂಡ ರಾಷ್ಟ್ರಮಟ್ಟ ನಾಡ ಕಂಡ ತ್ರಿದಾಸವಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಒಂದು ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ BJP ಹೋಟೆಲ್ ವೀರಣ್ಣ ಹೋಟೆಲ್ ಮತ್ತು ನೀಲ್ಗುಂದ ವಂಶಸ್ಥರಿಂದ ಈ ಒಂದು ಪ್ರತಿ ವರ್ಷವೂ ಕೂಡ ಈ ಪುಣ್ಯ ಸ್ಮರಣೆ ದಿನದಂದು ಸಾವಿರಾರು ಜನಕ್ಕೆ ಈ ಒಂದು ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ನಂದಿಗಾವಿ ಶ್ರೀನಿವಾಸ ಇದ್ದಾರೆ. ಅವರೊಂದಿಗೆ ನಾವು ಈ ದಾಸೋಹದ ಬಗ್ಗೆ ಮಾತನಾಡೋಣ. ಸರ್ ಹೇಳಿ ಸರ್, ಈಗ ಏನು ದಾಸೋಹದ ಬಗ್ಗೆ ಏನು ಹೇಳ್ತಾಯಿದ್ದೀರಾ? ಈಗಾಗಲೇ ಸಾಕಷ್ಟು ತಾವು ನೋಡಿದ್ದೀರ, ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಏನು ಕಂತಿ ಭಿಕ್ಷೆ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವರು ಅನ್ನದಾನ ಮಾಡಿ ವಿದ್ಯಾದಾನ ಮಾಡಿದೆ. ಈಗ ಆ ಸಂಸ್ಥೆಯಲ್ಲಿ ಕೂಡ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಉನ್ನತ ಪದವತೆ ಹೊಂದಿದ್ದಾರೆ. ಸಾಕಷ್ಟು ಜನ ನೋಡಿದಿರಿ ತಾವು. ಈ ಒಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವ್ರ ಬಗ್ಗೆ, ಈ ಒಂದು ದಾಸೋಹದ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಆ್ಯಕ್ಚುಲಿ ಇದು ನಿಜವಾಗ್ಲೂ ಒಳ್ಳೆಯ ಕೆಲಸ. ನೀವು ಹೇಳಿದ್ರಲ್ಲ, ಅನ್ನದಾಸೋಹ, ಶಿಕ್ಷಣ ದಾಸೋಹ, ಇದು ಎರಡೂ ನಮ್ಮ ಎಲ್ಲರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಷ್ಟೋ ಜನ ಊಟ ಇಲ್ದಂಗೆ ಮಲಗ್ತಾ ಇರ್ತಾರೆ, ಊಟ ಇಲ್ದಂಗೆ ನರಳಿ ಒಂದೇ ದಿವಸಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾರೆ. ಅವರಿಗೆಲ್ಲ ಇದು ಒಂಥರ ದೇವರೇ ಬಂದು ಅವರಿಗೆ ಊಟ ಹಾಕ್ತಾರ ಭಾವಿಸ್ತದೆ. ಅವ್ರ ಕಷ್ಟ ಅವರಿಗೆ ಗೊತ್ತು. ಹೊಟ್ಟೆ ಹಸ್ಕೊಂಡಾಗ ಯಾರು ಊಟ ಹಾಕ್ತಾರೆ ಅಂದಾಗ ಆ ಹೊತ್ತಿಗೆ ಅವನೇ ಒಂದು ದೇವರಾಗಿ ಕಾಣ್ತಾನೆ. ಸೊ ಹಾಗಾಗಿ ಇವತ್ತೇನು ನಮ್ಮ ನಿಲ್ಗುಂದ ಜಗದೀಶ್ ಮತ್ತು ಶೋಭಾ ಅವರು ಪ್ರತಿ ವರ್ಷ ನಮ್ಮ ಸ್ವಾಮೀಜಿಯವರ ನೆನಪಿಗೆ ಒಂದು ದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ವಿಚಾರ. ಈಗ ಇವರು ಈಗ ಮಾಡ್ತಾಯಿದ್ದಾರೆ. ಇನ್ನೂ ಉಳಿದವರೆಲ್ಲ ತುಂಬ ಜನ ಸಾಹುಕಾರಿದ್ದಾರೆ. ಸೊ ಅವ್ರಿಗೆ ದಾನ ಧರ್ಮ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನೀವೀಗ ಈ ಥರ ಮಾತಾಡಿದ್ರಿ, ಒಂದು ಟೀಮ್ ಅಪ್ ಮಾಡ್ಕೊಂಡು ಹೋಗಿ ಒಂದು ದಾಸೋಹ ಮಾಡೋಣ ಹರಿಹರದಲ್ಲಿ ಅಂತ. ಅದನ್ನು ಮಾಡೋಣ. ಮತ್ತು ಪ್ರತಿ ತಿಂಗಳು ಒಬ್ಬೊಬ್ಬರು, ಪ್ರತಿ ವಾರ ಒಬ್ಬೊಬ್ಬರು ಯಾರಾದರೂ ಒಂದು ವಹಿಸ್ಕೊಂಡು ನಮ್ಮ ಹರಿಹರದಲ್ಲಿ ನೀವು ಹೇಳ್ದಂಗೆ ಒಂದು ದಾಸೋಹ ಕೇಂದ್ರ ಯಾವುದೂ ಇಲ್ಲ. ಟೂರಿಸ್ಟ್ಗಳಿಗಾಗಲಿ ಬಡವರಿಗಳಿಗಾಗಲಿ ಏನೋ ಒಂದು ಹೆಲ್ಪ್ ಆಗುತ್ತೆ. ಒಂದು ಅದು ಬೇರೆ ರೀತಿಯೇ ಭಾವನೆ ಬರುತ್ತೆ. ಬಟ್ ಅನ್ನದಾಸೋಹ ಮಾಡೋದು ತುಂಬ ಒಳ್ಳೆಯ ಕೆಲಸ. ನಮ್ಮ ಜಗದೀಶ್ವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆ ದೇವರು ಹೆಚ್ಚಿನ ಶಕ್ತಿ ಕೊಡಲಿ. ನಾನು ಕೂಡ ಅವರ ಏನು BJP ಈರಣ್ಣ ಹೋಟ್ಲ್ ಅಂತ ತುಂಬಾ ಫೇಮಸ್ ಮುಂಚೆಯಿಂದ. ನಾನು ಯಾವಾಗಾದ್ರೂ ಮಧ್ಯಾಹ್ನ ಅರ್ಜೆಂಟಿದಾಗ ಬಂದು ಊಟ ಮಾಡ್ತೀನಿ. ತುಂಬ ನೀಟಾಗಿ ಅವರು ಹೆಸರು ಉಳಿಸ್ಕೊಂಡು ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋದು. ಅದೇ ಶ್ರದ್ಧಾ ಭಕ್ತಿ ಇರಲಿ, ದೇವ್ರು ಒಳ್ಳೇದು ಮಾಡ್ತಾರೆ. ಬಟ್ ಇದೇನು 7ನೇ ವರ್ಷ ಇವತ್ತು ಪುಣ್ಯಸ್ಮರಣೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವ್ರು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಾವು ಹರಿಹರದ ವಿಚಾರ ನೀವೇನು ಮಾತಾಡಿದ್ರಲ್ಲ, ಅದನ್ನು ನೀವೆಲ್ಲರೂ ಬಂದು ಸೇರಿಕೊಂಡ್ರೆ ನಾನು ಕೂಡ ಕೈ ಜೋಡಿಸಿ ಯಾವ್ದಾದ್ರು ಒಂದು ಪ್ಲ್ಯಾನ್ ಮಾಡಿ ನಿತ್ಯ ದಾಸೋಹ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಏನು BJP ವೀರಣ್ಣ ಹೋಟೆಲ್ ಇವ್ರದ್ದು ನೀಲ್ಗುಂದ ವಂಶಸ್ಥರು ಏನು 7ನೇ ವರ್ಷದ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ದಿನದಂದು ಏನು ಅನ್ನ ದಾಸೋಹ ಮಾಡ್ತಕ್ಕಂಥದ್ದು ಪುಣ್ಯದ ಕೆಲಸ. ಈ ಒಂದು ಪುಣ್ಯದ ಕೆಲಸ ಏನು ನೀಲ್ಗುಂದ ವಂಶಸ್ಥರು, ಅವರ ಸಂಬಂಧಿಕರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಸಾಥ್ ಕೊಟ್ಟು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಇಂದು ಕೂಡ 7ನೇ ವರ್ಷದ ಮಾಡ್ತಾಯಿದ್ದಾರೆ. ಈ ನಮ್ಮ ಜಗದೀಶ್ ಮತ್ತು ಶೋಭಮ್ಮನವರು ಕೂಡ ಈ ಒಂದು ಅವರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ವರ್ಷ ಮಾಡ್ತಕ್ಕಂಥದ್ದು ಒಂದಾದರೆ ಅವರ ಹೋಟೆಲ್ ಕೂಡ ದಿನನಿತ್ಯ ದಾಸೋಹ ನಡೀತಾನೆ ಇರುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಜಗದೀಶ್ ಅವರು ಕೂಡ ಏನೋ ಮಠದ ಹಳೆ ವಿದ್ಯಾರ್ಥಿಯಾಗಿ ಅವರೊಂದಿಗೆ ನಾವು ಮಾತಾಡೋಣ. ಹೇಳಿ ಜಗದೀಶ್ ಅವರೇ, ತಮಗೆ ಏನು ಅನಿಸುತ್ತೆ? ಈಗ ದಾಸೋಹ ಮಾಡ್ತಕ್ಕಂಥದ್ದು ಮಾಡ್ಕೊಂತನ ಬಂದಿರ, ತಾವು ಕೂಡ ಮಠದ ಒಂದು ಹಳೆ ವಿದ್ಯಾರ್ಥಿ ಆಗಿರ, ಏನು ಹೇಳ್ತೀರಾ? ಏನಲ್ಲ, ಸ್ವಾಮೀಜಿಯವ್ರು ನಡೆ ಬಂದಲ್ಲ, ಅವ್ರ ಆಶೀರ್ವಾದದಿಂದ ನಾವೆಲ್ಲ ಮಾಡ್ಬೇಕಂತ ಮನಸ್ಸು ಬಂತು, ಮಾಡ್ತದೆ. ಒಳ್ಳೆ ಮನೆಯವರು ಸಾಥ್ ಕೊಡ್ತಾ ಇದಾರೆ. ಹೌದಲ್ಲ, ನಮ್ಗಿನ್ನ ಜಾಸ್ತಿನೇ ಐತೆ. ಹೌದ್ರಾ? ಏನು ಅನ್ಸುತ್ತೆ ತಮಗೆ ಈ ಒಂದು ದಾಸೋಹ ಮಾಡೋದ್ರಿಂದ? ನಮಗೆ ಹಗುರ ಅನಿಸ್ತದೆ, ಮನಸ್ಸು ಚೆನ್ನಾಗಿ ಅನಿಸ್ತೈತೆ. ಇನ್ನೂ ವರ್ಷ ಮಾಡ್ತಾರೆ. ಅದ್ರ ಜೊತೆ ನಮ್ಮ ಜಯದೇವ ಗುರುಗಳದ್ದು ಮಾಡ್ತಾವೆ ಅವರು. ಹಾಂ ಹಾಂ
ಅದು ಯಾವ ಬರುತ್ತೆ? ಅದು ಎರಡು ಜೊತೆಗೆ ಮಾಡ್ತಾನೆ ಅವ್ರಿಬ್ಬರು ಎರಡು ಜೊತೆಗೆ ಮಾಡ್ತಿದ್ದೀರಾ? ಹಾಂ, ಜಯದೇವ ಗುರುಗಳದ್ದು ಇಬ್ಬರು ಗುರುಗಳ ಆಶೀರ್ವಾದನ ಐತಿ. ಎಲ್ಲರದು ಸ್ನೇಹಿತರ, ನಮಗೆಲ್ಲ ಸ್ನೇಹಿತರದ್ದು ಬಂಧು ಬಳಗ ಎಲ್ಲರದ್ದು ಆಶೀರ್ವಾದ ಐತಿ. ಅವರೆಲ್ಲ ಆಶೀರ್ವಾದನ ನಾವು ಮಾಡ್ತಾರೆ. ನಿಮಗೆ ಖುಷಿ ಅನಿಸುತ್ತೆ? ನಮ್ಗೆ ಖುಷಿ ಅನಿಸ್ತದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಶಿವಕುಮಾರ ಸ್ವಾಮಿಗಳವರಿಗೆ ನಾವು ನಮಸ್ಕರಿಸುತ್ತಾ, ಹಾಗೂ ಈ ಮುರುಘಾ ಮಠದ ಸ್ವಾಮಿಗಳವರಿಗೂ ಸಹ ಅವರ ಶಿಷ್ಯರವರು ಅವ್ರಿಗೂ ಸಹ ನಾವು ನಮಸ್ಕರಿಸುತ್ತಾ, ನಮ್ಮ ಮನೆಯವರು ಅಲ್ಲಿ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು, ಅಲ್ಲಿ ಅವರೇನು ಕಲಿತ ವಿದ್ಯೆ ಮತ್ತು ಅವರ ಸಂಸ್ಕಾರವನ್ನು ಇಲ್ಲಿ ಕೊನೆವರೆಗೂ ಉಳಿಸ್ಕೊಂಬರ್ಬೇಕು ಅನ್ನೋದೇ ಅವರ ಅಭಿಪ್ರಾಯ ಆಗಿತ್ತು. ಅದಕ್ಕೋಸ್ಕರ ನಾವು ಅವರ ಸ್ಮರಣೆಯನ್ನು ಪ್ರತಿ ವರ್ಷ ಗುರು ನಮಗೆ ಆಶೀರ್ವಾದ ಮಾಡಲಿ, ಪ್ರತಿ ವರ್ಷ ಇದೇ ಥರ ಇನ್ನೂ ಹೆಚ್ಚಿನದಾಗಿ ನಡೆಸ್ಕೊಳ್ಳಿ ಅಂತಂದೇಳಿ ಬೆಳಗ್ಗೆಂತಾನೆ. ಇದರಿಂದ ನಮಗೆ ಭಾಳ ಒಳ್ಳೆಯದಾಗಿದೆ. ನಮ್ಮ ಆತ್ಮ ತೃಪ್ತಿಗೋಸ್ಕರ ಮಾಡ್ತಾಯಿದ್ದೇವೆ ಅನ್ನೋ ಬೇರೆ ಏನೂ ಅಪೇಕ್ಷೆ ಇಲ್ಲ ನಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಅಭಿಮಯ. ಇಷ್ಟೇಳಿ ನಮ್ಮ ಮಾತು ಮುಗಿಸ್ತೇವೆ. ಈಗ ದಾನದಲ್ಲಿ ಶ್ರೇಷ್ಠ ದಾನ, ಭಾಳ ದಾನಗಳದಾವೆ. ಈ ಅನ್ನದಾನದ ಬಗ್ಗೆ ಶ್ರೇಷ್ಠ ರೀ. ದಾನದಲ್ಲಿ ದಾನ, ವಿದ್ಯಾದಾನನೂ ಅದ್ರ ಜೊತೆಗೆ ಇದೆ. ವಿದ್ಯಾದಾನ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ಆದರೆ ಅದ್ರ ಜೊತೆಗೆ ಅನ್ನದಾನ ಮಾಡ್ಬೇಕಂತ ಮಾಡ್ತಾಯಿದ್ದೀವಿ ರೀ ಅದನ್ನು. ಈಗ ಮನೆಯಲ್ಲಿ ಒಂದು 8 ಜನ 10 ಜನಕ್ಕೆ ದಾಸೋಹ ಮಾಡ್ತಕ್ಕಂಥದ್ದು ಮಾಡ್ತೀರಿ. ಈ ದಾಸೋಹ ವರ್ಷ ಮಾಡೋರ ಜೊತೆಗೆ ಪ್ರತಿನಿತ್ಯನೇ ಇಲ್ಲಿ ಒಂದು ಬರ್ತಕ್ಕಂಥ ನಿಮ್ಮ ಹೋಟ್ಲಿಗೆ ಬರ್ತಕ್ಕಂಥ ದಾಸೋಹ ನಡೀತೈತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಜಾಗನೇ ಮುರುಘಾ ಮಠದ್ದು, ಅದು ದಾಸೋಹ ಜಾಗನೇ, ಇದು ಅದನ್ನೇ. ಅದನ್ನು ಜಾಗದಲ್ಲಿ ಇರೋದ್ರಿಂದ ನಮಗೆ ಬಂದೈತೇನೋ ಅದು ನಡ್ಸ್ಕೊತ ಹೋಗ್ತಾ ಇದ್ದೇವೆ ರೀ, ಅವ್ರ ಆಶೀರ್ವಾದ. ನೋಡಿ, ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ನಿಜವಾಗಲೂ ಕೂಡ ದಾನದಲ್ಲಿ ಶ್ರೇಷ್ಠ ದಾನ, ಭಾಳ ದಾನಗಳದಾವು. ಅದರಲ್ಲಿ ಹಸಿವು ಬಂದವರಿಗೆ, ಹಸಿವು ಅಂತ ಬಂದವರಿಗೆ ನಾವೇನು ಅನ್ನದಾನ ಮಾಡ್ತಾವಲ್ಲ, ಅದು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ದಾನ. ಈ ಒಂದು ಪ್ರತಿ ವರ್ಷವೂ ನಾವು ಮಾಡ್ಕೊತ ಬಂದಾವೆ. ಇದರಿಂದ ತೃಪ್ತಿ ಇದೆ, ನಮಗೆ ನೆಮ್ಮದಿ ಇದೆ. ಇದನ್ನು ನಾವು ಪ್ರತಿ ವರ್ಷವೂ ಏನು ಮಠಾಧೀಶರು ಎಲ್ಲಿವರೆಗೆ ನಮಗೆ ಶಕ್ತಿ ಕೊಡ್ತಾರೋ ಅಲ್ಲಿವರೆಗೂ ಕೂಡ ನಾವು ಈ ಒಂದು ದಾಸೋಹನ ಮುಂದುವರಿಸ್ತೇವೆ ಅಂತ ಹೇಳಿದ್ರೆ, ಅವರಿಗೆ ಒಂದು ನಮ್ಮ ನಕ್ಷತ್ರ ಟಿವಿಯ ಪರವಾಗಿ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.